ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ಸಾವಂತ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಿನ ವಿಶೇಷ ಏನು ಅಂದರೆ, ಹೌದು, ನನ್ನ ಬರ್ಡೇಗೆ ಇವತ್ತು ಒಂದು ದೊಡ್ಡ ಗಿಫ್ಟು ಮನೆಗೆ ಬರ್ತಾ ಇದೆ. ಅದು ಏನು ಅಂತ ನಿಮಗೂ ಗೊತ್ತಾಗುತ್ತೆ, ವ್ಲಾಗ್ನ ನೋಡ್ತಾ ಇರಿ. ಇದೊಂದು ನನ್ನ ಡ್ರೀಮ್ ಬೈಕ್ ಅಂತಲೇ ಹೇಳ್ಬೋದು. ಸೊ ಅದರದ್ದು ಒಂದು ಡೆಲಿವರಿ ಇದೆ ಇವತ್ತು. ಅದನ್ನು ತೊಗೊಂಬರೋದಕ್ಕೆ ಹೋಗ್ತಾ ಇದ್ದೀವಿ. ಯಾವ ಬೈಕು ಏನು ಅದನ್ನೆಲ್ಲ ಆಮೇಲೆ ರಿವೀಲ್ ಮಾಡ್ತೀನಿ ವ್ಲಾಗಲ್ಲೇ. ಸದ್ಯಕ್ಕೆ ನನ್ನ ಮಗನಿಗೂ ಸ್ಕೂಲಿಂದ ಕರ್ಕೊಂಬಂದೆ. ಸೊ ನಾವು ಕೂಡ ರೆಡಿಯಾಗಿದ್ದೀವಿ. ನಾನು ಮತ್ತು ನನ್ನ ಹಸ್ಬೆಂಡ್, ನನ್ನ ಮಗ 3 ಜನ ಹೋಗ್ತಾ ಇದ್ದೀವಿ ಶೋರೂಮ್ಗೆ. ಸೊ ಅವ್ರಿಗೆ ಹೇಳಿದ್ವಿ ಲೈಕ್ 12 ಆದಮೇಲೆ ಗಾಡಿ ಡೆಲಿವರಿ ತೊಗೋತೀವಿ ಅಂತ. ಅದಕ್ಕೋಸ್ಕರ ಇವಾಗ ನಾವು ಇಲ್ಲಿಂದ ಆಟೋಲ್ಲಿ ಹೋಗಿ ಅಲ್ಲಿಂದ ಗಾಡಿ ಡೆಲಿವರಿ ತೊಗೊಂಡು ಟೆಂಪಲಿಗೆ ಹೋಗಿ ಅಲ್ಲಿಂದ ಮನೆಗೆ ಬರೋದು ಅಂತ ಇಷ್ಟು ಪ್ಲ್ಯಾನ್ ಆಗಿದೆ. ಸದ್ಯಕ್ಕೆ ಇವಾಗ ಹೊರಡಬೇಕು. ಎಲ್ಲರೂ ರೆಡಿಯಾಗಿದ್ದೀವಿ. ಇನ್ನೊಂದು 5-10 ಮಿನಿಟ್ಸಲ್ಲಿ ಆಟೋ ಬುಕ್ ಮಾಡಿದ್ದೀನಿ. ಬಂದಿದ್ದ ತಕ್ಷಣ ಹೊರಡ್ತೀವಿ. ವೇಟ್ ಮಾಡಿ ನಮಗೆ ಆಟೋನೇ ಸಿಕ್ಕಿಲ್ಲ. ಅದಕ್ಕೆ ನಾವು ಕ್ಯಾಬಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡಿಬಿಟ್ಟು ಕ್ಯಾಬ್ ಬುಕ್ ಮಾಡಿಕೊಂಡು ಈಗ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ನನ್ನ ಮಗ ಆಲ್ಮೋಸ್ಟು ಮಲ್ಕೊಳ್ಳೋ ಸ್ಟೇಜಲ್ಲಿದ್ದಾನೆ. ಇವತ್ತು ಗಾಡಿ ಡೆಲಿವರಿ ಇತ್ತು, ಬಟ್ ಅವ್ರು ಹೇಳಿದ ಟೈಮಿಗೆ ಕೊಡ್ತಾ ಇಲ್ಲ. ಏನೋ ಪ್ರಾಬ್ಲಮ್ ಆಗಿದೆ. 4:30 ಆಗುತ್ತೆ ಅಂತ ಹೇಳ್ತಿದ್ದಾರೆ. ನಾವು ಆಲ್ರೆಡಿ ಮನೆ ಬಿಟ್ಟಿದ್ದೀವಿ. ಏನಾಗುತ್ತೋ ಗೊತ್ತಿಲ್ಲ. ಯಾವುದಾದ್ರೂ ಗಾಡಿ ತೊಗೋಬೇಕಂದ್ರೆ ಅದೊಂದು ಹ್ಯಾಪಿ ಮೂಮೆಂಟ್ ಆಗಿರಬೇಕು. ಈ ಥರ ಎಲ್ಲ ಆಗ್ಬಾರ್ದು. ಸೊ ಈ ಕೈಂಡ್ ಆಫ್ ಬ್ಯಾಡ್ ಡೇ ಫಾರ್ ಅಸ್ ಆಲ್ಸೋ. ಯಾಕಂದರೆ ಅದನ್ನು ನಾವು ಜೀವನ ಪೂರ್ತಿ ಇಟ್ಕೊಳ್ಳೋ ಅಂಥ ಥಿಂಗ್ಸು. ಅದನ್ನು ತೊಗೋಬೇಕಾದ್ರೆ ಈ ಥರ ಎಲ್ಲ ಮಾಡಿದ್ರೆ ರಿಯಲಿ ಬ್ಯಾಡ್. ಇದನ್ನು ಇವಾಗ ಶೋರೂಮ್ಗೆ ಹೋಗಿ ನೋಡಬೇಕು ಏನು ಹೇಳ್ತಾರೆ ಏನು ಅಂತ ನೋಡಬೇಕು. ವಿಷಯ ಏನು ಅಂದರೆ, ನನಗೆ ಸಿಗಬೇಕಾದ ಗಾಡಿಗೆ ಸ್ವಲ್ಪ ಮೈನರ್ ಡ್ಯಾಮೇಜ್ ಆಗಿದೆ ಅಂತೆ. ಅವ್ರು ಚೆಕ್ ಮಾಡಿದ್ದಾರೆ. ಅದಕ್ಕೋಸ್ಕರ ಈಗ ನನಗೆ ಬೇರೆ ವೇರಿಯಂಟ್ ತೊಗೊಳ್ಳಿ, ಒಂದು 20 ಮಿನಿಟ್ಸಲ್ಲೇ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಬೇರೆ ವೇರಿಯಂಟ್ ಅಂದರೆ ನಾನು ತೊಗೊಂಡಿದ್ದು ಸ್ವಲ್ಪ ಬೇಸಿಕ್ ಇತ್ತು. ಅದ್ರದ್ದು ನೆಕ್ಸ್ಟ್ ವೇರಿಯಂಟ್ ತೊಗೊಳ್ಳಿ ಅಂತ ಇದ್ದಾರೆ. ಬಟ್ ಸ್ವಲ್ಪ ಕನ್ಸೆಷನ್ ಡಿಸ್ಕೌಂಟ್ ಮಾಡಿಕೊಡ್ತೀವಿ, ತಗೋರಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಒಪ್ಕೊಂಡಿದ್ದೀವಿ. ಅದು ಬರೋಕ್ಕೆ ಇನ್ನು ಗಾಡಿ ರೆಡಿ ಮಾಡೋಕ್ಕೆ ಒಂದು 20 ಮಿನಿಟ್ಸ್ ಆಗುತ್ತಂತೆ. ಅದಕ್ಕೆ ಊಟ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಎಲ್ಲೋಗೋಣ? ಈಗ ನಾವು ಬಂದಿರೋದು ಹೋಟೆಲಿಗೆ ಊಟ ಮಾಡೋಣ ಅಂತ. ಸೊ ಅಲ್ಲಿ ತೊಗೋತಾ ಇದ್ದಾರೆ. ಏನು ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು ಬಂದೆ. ಊಟ ಬಂತು. ಸೌತ್ ಇಂಡಿಯನ್ ಮೀಲ್ಸ್ ತೊಗೊಂಡೆ. ನನಗೆ ನನ್ನ ಮಗನಿಗೆ ಇಬ್ಬರಿಗೂ ಆಗುತ್ತೆ ಅಂತ. ಇಲ್ಲಿ ಅವ್ನು ಜ್ಯೂಸ್ ಕುಡಿತಾ ಇದ್ದಾನೆ. ಸೊ ಇಷ್ಟು ಇವತ್ತಿನ ಊಟ. ಇದನ್ನು ಮಾಡಿಕೊಂಡು ಮತ್ತೆ ನಾವು ಶೋರೂಮ್ಗೆ ಹೋಗಬೇಕು, ಹೋಗಿ ನೋಡಬೇಕು ಅಲ್ಲಿನ ಕತೆ ಏನಾಗಿದೆ ಎತ್ತ ಅಂತ. ಅಕ್ಕಿ ರೊಟ್ಟಿ ತೊಗೊಂಡಿದ್ದಾರೆ. ಅಕ್ಕಿ ರೊಟ್ಟಿಗೆ ಆಲೂಗಡ್ಡೆ ಪಲ್ಯ ಕೊಟ್ಟಿದ್ದಾರೆ. ಮಸಾಲೆ ಹಾಕಿದ್ದಾರೆ. ಸುಮ್ಮನೆ ಇರಲ್ಲ, ಎಲ್ಲ ಕೀಸ್ ಎಲ್ಲ ಎತ್ಕೊಂಡು ಇಲ್ಲಿ ಆಟ ಆಡ್ತಾ ಇದ್ದಾನೆ. ಸೊ ಇವಾಗ ನಾವು ಊಟ ಮುಗಿಸ್ಕೊಂಡು ಬಂದಿದ್ದೀವಿ. ಇನ್ನೊಂದು 5-10 ಮಿನಿಟ್ಸಲ್ಲಿ ಗಾಡಿ ಡೆಲಿವರಿ ಆಗುತ್ತೆ. ಅದನ್ನು ತೊಗೊಂಡು ದೇವಸ್ಥಾನಕ್ಕೆ ಹೋಗಬೇಕು. ಅದಾದಮೇಲೆ ಮನೆಗೆ ಹೋಗೋದು. ಇನ್ನು ವೇಟಿಂಗ್. हैप्पी मम्मा कंग्रेचुलेशन बोलो. थैंक यू. ओके ದಿಸ್ ಇಸ್ ಮೈ ಬೈಕ್. ರಿವೀಲ್ ಮಾಡ್ತಾ ಇದ್ದೀವಿ. ಇದು ವೆಸ್ಪಾ ನನ್ನ ಫೇವ್ರೆಟ್ ಬೈಕು. ಇದನ್ನೇ ತಗೋಬೇಕು ಅಂತ ತುಂಬ ದಿನದಿಂದ ವೆಯ್ಟ್ ಮಾಡಿ ಸೊ ಫೈನಲಿ ಐ ಬ್ರಾಟ್ ಇಟ್. ಸೊ ಕಲರ್ ಬಂದು ಬ್ಲೂ, ಮೈ ಫೇವ್ರೆಟ್ ಕಲರ್ ಅಗೇನ್. ನನ್ನ ಫೋನು ಬ್ಲೂ, ಇದು ಬ್ಲೂ. ಸೊ ಹಿಯರ್ ವಿ ಗೋ. ಐ ಆಮ್ ಸೋ ಹ್ಯಾಪಿ. ಬಿಗ್ಗೆಸ್ಟ್ ಬರ್ಡೇ ಗಿಫ್ಟ್ ಅಂಟಿಲ್ ನೌ ಅಂತ ಹೇಳ್ಬೋದು. ಓಕೆ, ಅಲ್ಲಿ ನೋಡಿ ನನ್ನ ಮಗ ಡ್ಯಾನ್ಸ್ ಆಡ್ತಾ ಇದ್ದಾನೆ. ಶಿವಾನಿ, ಕಂಪ್ಲೀಟ್ ದಿಸ್, ವಿಲ್ ಗೋ. ಈಗ
ಈಗ ನಾವು ಹೋಗಿದ್ದಿದ್ದ ದೇವಸ್ಥಾನ ನಮ್ಮ ಮನೆ ಹತ್ರ ಇರೋ ಚೌಡೇಶ್ವರಿ ಅಮ್ಮ ದೇವಸ್ಥಾನ. ಶುಕ್ರವಾರ ಆಗಿದ್ದರಿಂದ ತುಂಬ ಚೆನ್ನಾಗಿ ಪೂಜೆ ಎಲ್ಲ ನಡೀತಾ ಇತ್ತು. ನಾವು ಹೋದಾಗ ಪೂಜೆ ಮುಗಿಸ್ಬಿಟ್ಟು ಅರ್ಚಕರು ಬಂದು ನಮ್ಮ ಗಾಡಿಗೆ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.